ಹಲೋ ಗಾಯ್ಸ್. ಇವತ್ತು ಸಂಡೇ, ನಮ್ದೆಲ್ಲ ಕೆಲಸ ರಜಾ ಇದೆ. ಅದಕ್ಕೆ ಭಾಳ ದಿವಸ ಆಯಿತು, ಎಲ್ಲ ಹೊರಗೆ ತಿಂದು ಸಾಕಾಗ್ಬಿಟ್ಟಿದೆ. ಅದಕ್ಕೆ ಇವತ್ತೇನಾರ ಮಾಡೋಣ ಅಂತ ಇಲ್ಲಿ ನಮ್ಮ ಬೇಯಾರಿಗಳು ದೋಸ್ತದಾರೆ. ಅವ್ರಿಗೆ ಹೇಳಿ ಈಗ ಫಿಶ್ ತರಿಸಿದ್ದೀನಿ, ಕಟ್ಲಾ. ನಿಮಗೆ ತೋರಿಸ್ತೀನಿ ಹೆಂಗೆ ನಾವು ತಿಂತೀವಿ ಅಂತ. ಈ ಬ್ಲಾಗಲ್ಲಿ ಎಲ್ಲರೂ ನೋಡಿ ಲಾಸ್ಟ್ ತನಕ ನೋಡಿ ಗೈಸ್. ಇದಕ್ಕೆ ಅರಿಶಿನ ಹಾಕ್ತಾ ಇದ್ದೀನಿ. ಇದು ಅರಿಶಿನ ಉಪ್ಪು ಹಾಕಿ ಇದಕ್ಕೆ ಒಂದು 10 ನಿಮಿಷ ಬಿಡಬೇಕು. ಗೈಸ್ ಎಲ್ಲ ಉಪ್ಪು ಅರಿಶಿನ ಹಾಕಿ ರೆಡಿ ಇಟ್ಟಿದ್ದೀನಿ. ಇದಕ್ಕೆ ಏನಂದ್ರೆ ಈಗ 10 ನಿಮಿಷ ಬಿಡಬೇಕು. ಯಾಕಂದ್ರೆ 10 ನಿಮಿಷ ಆಗಿಂದಾಗೆ ಇದಕ್ಕೆ ಫ್ರೈ ಮಾಡೋಣ ಅಂತ. ಇಲ್ಲಿ ಇವರೇ ಇನ್ವೈಟ್ ಮಾಡಿದ್ದಾರೆ ನನಗೆ. ಇಲ್ಲಿ ಎಲ್ಲ ತರಕಾರಿ ತಂದಾರೆ. ಸಂಡೇಗೊಮ್ಮೆ ಇಲ್ಲೇ ನಾನು ಊಟ ಮಾಡೋದು. ಚಿಕನ್ನು ಏನು ಮಾಡ್ತಾ ಇರೋದು, ಕೆಲ್ಸಕ್ಕೆ ಬಂದೀವಲ್ಲ, ಅದಕ್ಕೆ ಇಲ್ಲೇ ಎಲ್ಲ ರೆಡಿ ಮಾಡ್ಕೊಂಡು ಇಲ್ಲೇ ಊಟ ಮಾಡ್ತೀವಿ ನಾವು. ऐसा कट गया, ऐसा मार दो, बारीक चाहिए मेरे. कर्नाटक के हो क्या? ಬರ್ರಿ, ಇದು ಎಣ್ಣೆ ಒಳಗೆ ಹಾಕೋಣ ಫಿಶ್. ಈಗ ಇದು ಎಲ್ಲ ಫಿಶ್ ಫ್ರೈ ಮಾಡ್ತಾ ಇದ್ದೀನಿ. ಇದೆಲ್ಲ ಫ್ರೈ ಮಾಡೋಣ. ಆಮೇಲೆ ಇದು ಹೊರಗೆ ತೆಗಿದೆ. ಈಗ ಏನಿದ್ರು ಈಗ ಗ್ರೇವಿಗೆ ಮಸಾಲ ರೆಡಿ ಮಾಡ್ಕೋಬೇಕು. ಅದೇ ಎಣ್ಣೆ ಉಳಿದಿದ್ದೈತಲ್ಲ, ಅದಕ್ಕೆ ಈಗ ಉಳ್ಳಾಗಡ್ಡಿ ಟಮಾಟೆ ಇಷ್ಟೆಲ್ಲ ತಗೋಬೇಕು. ಈಗ ನೋಡಿ, ಇದು ಮೇನ್ ಪ್ರೊಸೆಸ್. ಇಲ್ಲೇ ಗ್ರೇವಿ ಚಲೋ ಆಗ್ಬೇಕಂದ್ರೆ ನಾವು ಈಗ ಉಳ್ಳಾಗಡ್ಡಿ ಹಾಕಿದ್ದೀನಿ. ಇದು ಉಳ್ಳಾಗಡ್ಡಿ ಕೆಂಪಾಗೋ ಮಟ್ಟ ಅಷ್ಟೇ ಎಣ್ಣೆಯಲ್ಲಿ ಹಾಕಬೇಕು. ಅದ್ರಿಗೆ ಆಮೇಲೆ ಈಗ ಸ್ವಲ್ಪ ಜೀರಿಗೆ ತೊಗೊಂಡಿನಿ. ಇದು ಜೀರಿಗೆ ಹಾಕಬೇಕು ಇದಕ್ಕೆ, ಅಂದರೆ ಚಲೋ ಆಗುತ್ತೆ. ಜೀರಿಗೆ ಹಾಕಿ ಅಲ್ಲಾಡಿಸ್ತೀನಿ. ಆಮೇಲೆ ಇದಕ್ಕೆ ಇದು ಸ್ವಲ್ಪ ಹರಿಮೆಣಸಿನ್ಕಾಯಿ ತಗೋಬೇಕು. ಒಂದು 4 ಮೆಣಸಿನ್ಕಾಯಿ ಹಾಕಿದ್ದೀನಿ, ಹರಿಮೆಣಸಿನ್ಕಾಯಿ. ಮತ್ತು ಇದು ಟೊಮಾಟೊ ಹಾಕ್ತಾ ಇದ್ದೀನಿ. ಒಂದು 3 ಟೊಮಾಟೊ ಹಾಕಿದ್ದೀನಿ. ಟೊಮಾಟೊ ಜಾಸ್ತಿ ಇದ್ದರೆ ಚಲೋ ಆಗುತ್ತೆ. ಇದಕ್ಕೆ ಎಲ್ಲ ಸ್ವಲ್ಪ ಅಲ್ಲಾಡಿಸ್ತಾ ಇದ್ದೀನಿ. ಇದು ಅಲ್ಲಾಡಿಸಿಗೆ ರೆಡಿ ಆಗಿದೆ ಈಗ ನಮ್ಮದು. ಇದಕ್ಕೇನೆಲ್ಲ ಸ್ವಲ್ಪ ಹೊತ್ತಂಗೆ ಬಿಸಿ ಮಾಡಬೇಕು. ಅಂದರೆ ಆಮೇಲೆ ಸ್ವಲ್ಪ ಈಗ ನೀರು ಹಾಕ್ಕೊತೀನಿ ಅದಕ್ಕೆ. ಇನ್ನೂ ಇದಕ್ಕೆ ಮಸಾಲ ಗಿಸಾಲ ಹಾಕೋದು ಎಲ್ಲ ರೆಡಿ ಇದೆ, ಹಾಕಬೇಕಿದೆ ಎಲ್ಲ ಮಸಾಲ, ಗರಂ ಮಸಾಲ, ಅದ್ರಕ್ ಲಸೂನ್ ಪೇಸ್ಟ್ ಹಾಕಬೇಕು. ಅದಕ್ಕೆ ಈಗ ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ. ಆಮೇಲೆ ಮೀನಾಗೂ ಹಚ್ಚಿದ್ದೆ ನಾ. ಇದು ಧನಿಯಾ ಪೌಡರ್. ಇದು ಎಲ್ಲೇ ಊರು ಬಿಟ್ಟು ಹೋಗಿರ್ತೀರಲ್ಲ, ಅಲ್ಲಿ ಈಸಿಯಾಗಿ ಮಾಡ್ಕೋಬೋದು. ಇದಕ್ಕೆ ಮತ್ತೆ ಅರ್ಧ ಲಸೂನ್ ಪೇಸ್ಟ್ ಹಾಕ್ತಾ ಇದ್ದೀನಿ. ಮತ್ತು ಇದು ಗರಂ ಮಸಾಲ ಹಾಕ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ. ಇಲ್ಲಿ ಹೊರಗಿದ್ದಾಗೆ ಹಿಂಗೆ ಎಲ್ಲ ಮಸಾಲದ ಮೇಲೆ ಮಾಡ್ಕೋಬೇಕು. ಮಿಕ್ಸರ್ ಆ ಕಡೆ ಇರೋದಿಲ್ಲ ನಮ್ಮ ಕಡೆ. ಇದು ನೀರು ಹಾಕ್ತಾ ಇದ್ದೀನಿ. ಸ್ವಲ್ಪ ನೀರಾಗಿ ಇದಕ್ಕೆ ಸ್ವಲ್ಪ ಚಲೋ ತಂಗೆ ಬಿಸಿ ಆಗಲಿ ಅಂತ 10 ನಿಮಿಷ ಬಿಡಬೇಕು. ಇಲ್ಲಿ ಸ್ವಲ್ಪ ಖಾರ ಪುಡಿ ಹಾಕಬೇಕು, ಅಂದರೆ ಚಲೋ ಆಗುತ್ತೆ. ಈಗ ಉಪ್ಪು ಹಾಕೋದು ಬಾರಿ. ಉಪ್ಪು ಹಾಕಿದ್ರೆ ನಾವು ಕರೆಕ್ಟ್ ಹಾಕಬೇಕು. ಜಾಸ್ತಿ ಕಮ್ಮಿ ಆಯ್ತು ಅಂದರೆ ಮಜಾ ಬರೋದಿಲ್ಲ. ನನಗೆ ರೂಢ ಇದೆ, ಅದಕ್ಕೆ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಇದು ಮೊಸರು ಹಾಕ್ತಾ ಇದ್ದೀನಿ. ಭಾಳ ಮಂದಿ ಹಾಕೋದಿಲ್ಲ ಇದು ಫಿಶ್ ಕರಿ ಮಸಾಲೆಗೆ. ಈಗ ನಾ ಹಾಕ್ತಾ ಇದ್ದೀನಿ, ಯಾಕಂದರೆ ಗ್ರೇವಿ ಆಗಬೇಕಲ್ಲ. ನಮ್ಮ ಕಡೆ ಇದೆಲ್ಲ ಕೊಬ್ಬರಿ ಇಲ್ಲಲ್ಲ, ಅದಕ್ಕೆ. ಇದು ಖಾರ ಪುಡಿ ಹಾಕಿ ಈಗ ರೆಡಿ ಆಗ್ತಾ ಇದೆ. ಒಂದು 5 ನಿಮಿಷ ಪಕ್ಕ ಅಂತಂದರೆ ಫಿಶ್ ಹಾಕ್ಬಿಡೋಣ ಈಗ. ನಡೀರಿ, ಇದು ಫಿಶ್ ಹಾಕ್ತಾ ಇದ್ದೀನಿ. 1 kg ಮೀನಾ ತಂದಿದ್ದೇನೆ. 1 kg ಇದು ಗ್ರೇವಿ ಮಾಡ್ತಾ ಇದ್ದೀನಿ. ಇಲ್ಲಿ ನಮ್ಮ ಬಿಹಾರಿಗಳು ದೋಸ್ತಗಳು ಈಗ ಚಪಾತಿ ಮಾಡ್ಕೋಬೇಕು. ಅವರು ಚಪಾತಿ ಮಾಡ್ತಾ ಇದ್ದಾರೆ. ಇವರು ಈಗಲೇ ಚಪಾತಿ ಮಾಡ್ತಾ ಇದ್ದಾರೆ. ಇವರು ಭಾಳ ದಪ್ಪ ಚಪಾತಿ ಮಾಡ್ತಾರೆ. ನಮ್ಗೆ ಆ ಕಡೆ ಇದು ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಇವರೇ ಮಾಡ್ತಾರೆ. ಎಲ್ಲ ರೈಸ್ ಚಪಾತಿ ಮಾಡಿದ್ದಾರೆ. ನಾನು ಆ ಕಡೆ ಫಿಶ್ ಕರಿ ಮಾಡಿದ್ದೀನಿ. ಅದಕ್ಕೆ ಇಲ್ಲಿ ಸಲಾಡ್ ಸ್ವಲ್ಪ ಕಟ್ ಮಾಡ್ತಾ ಇದ್ದಾರೆ. ಇವರೇ ನಮ್ಮ ಜೊತೆ ಭಾಳ ಕ್ಲೋಸ್ ಅದಾರೆ. ಇವರು ಬಿಹಾರಿದವರು. ಇವರೆಲ್ಲ ವೆಲ್ಡಿಂಗ್ ಕೆಲಸ ಮಾಡ್ತಾರೆ. ಇವರು ಸಂಡೇಗೊಮ್ಮೆ ನನಗೆ ಕರೀತಾರೆ, ಅದಕ್ಕೆ ನಾನು ಬಂದಿರ್ತೀನಿ. ಇಲ್ಲ ಅಂದರೆ ಬಾಕಿ ಟೈಮಲ್ಲಿ ನಾವು ಹೊರಗೆ ಊಟ ಮಾಡೋದು ಇಲ್ಲಿ ಗೋವಾದಲ್ಲಿ. ಏನು ಮಾಡೋದು, ಹಿಂಗೆ ಇರುತ್ತೆ ನಮ್ಮದು ಜರ್ನಿ. ಅದಕ್ಕೆ ನಿಮಗೆಲ್ಲ ತೋರಿಸ್ತಾ ಇರ್ತೀನಿ ನಾನು ಹೆಂಗಿರ್ತೀನಿ ಅಂತ. ಇಲ್ಲಿ ನೋಡಿ, ಎಲ್ಲ ಪ್ಲೇಟ್ ತೆಗಿತಾ ಇದ್ದಾರೆ. ನೋಡಿ, ನಮ್ಮ ಫಿಶ್ ಕರಿ ರೆಡಿ ಆಗಿದೆ. ಇದೆಲ್ಲ ಈಗ ಊಟ ಮಾಡಬೇಕು ನಾವು. 3 ಮಂದಿ ಅದೀವಿ ನಾವು, ಆರಾಮಾಗಿ ಊಟ ಮಾಡ್ಬೋದು. 1 kg. ಭಾಳ ದಿವಸ ಆಯಿತು ನಾನು ಮೀನಾ ತಿಂದಿದ್ದಿಲ್ಲ. ಇದ್ರ ವಾಸನೆ ಕೇಳಿ ಇಲ್ಲಿ ಒಂದು ಬಾಜು ಬೇಕು ಅಂತ ಬಂದುಬಿಟ್ಟಿದೆ. ಪಾಪ ಅದಕ್ಕೂ ವಾಸನೆ ಬಂದಿದೆ. ಅದು ಚಲೋ ಆಗಿರ್ಬೋದು. ಅದಕ್ಕೆ ಈಗ ಅದಕ್ಕೂ ಒಂದು ಸ್ವಲ್ಪ ಹಾಕಿ ನಾವು ಈಗ ಊಟ ಮಾಡ್ತಾ ಇದ್ದೀವಿ. ಇದೇ ನಮ್ಮದು ಈಗ ಇವತ್ತಿನ ಸಂಡೇ ಬ್ಲಾಗು ಖತಮ್ ಆಯಿತು. ಭಾಳ ದಿವಸ ಆಯಿತು ಲಾಂಗ್ ವಿಡಿಯೋ ಮಾಡಿದ್ದಿಲ್ಲ. ಅದಕ್ಕೆ ಇದು ಲಾಂಗ್ ವಿಡಿಯೋ ಮಾಡ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡಿ.